ಇನ್ನು ದೆಹಲಿಯಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ, ಆ ಪ್ರತಿಭಟನೆಯ ವೇಳೆ ವಿದ್ಯಾರ್ಥಿಗಳ ಮೇಲೆ ಆದಂತಹ ಲಾಠಿ ಚಾರ್ಜ್, ಆ ಲಾಠಿ ಚಾರ್ಜ್ಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಸಲಾಗಿದೆ. ಪೊಲೀಸರ ದಬ್ಬಾಳಿಕೆಯನ್ನ ಪ್ರಶ್ನಿಸಿ ಅರ್ಜಿಯನ್ನ ಸಲ್ಲಿಸಿದ್ದು ತುರ್ತು ವಿಚಾರಣೆಗೆ ಮನವಿಯನ್ನ ಮಾಡಲಾಗಿತ್ತು. ಆದರೆ ಅರ್ಜಿಯ ತುರ್ತು ವಿಚಾರಣೆಗೆ ಸುಪ್ರೀಂ ಕೋರ್ಟ್ ನಿರಾಕರಿಸುವಂತಹ ಕೆಲಸವನ್ನ ಮಾಡಿದೆ. ಘಟನೆಯ ವಿಡಿಯೋಗಳನ್ನ ನೋಡೋಕೆ ನಮಗೆ ಸಮಯವಿಲ್ಲ ಅಂತ ಹೇಳಿದೆ ಪೀಠ. ವಿಡಿಯೋಗಳನ್ನ ನೋಡೋಕೆ ನಾವು ಬಯಸಲ್ಲ, ನಮಗ್ ಸಮಯವೂ ಇಲ್ಲ, ತುರ್ತು ವಿಚಾರಣೆ ನಡೆಸೋದಕ್ಕೆ ಸಾಧ್ಯ ಇಲ್ಲ, ನಿಗದಿತ ಪ್ರಕ್ರಿಯೆಯಂತೆ ಅರ್ಜಿ ಸಲ್ಲಿಸಿ, ಆ ಪ್ರಕರಣವನ್ನ ನಿಯಮಾನುಸಾರ ಪಟ್ಟಿ ಮಾಡಿದಾಗ ವಿಚಾರಣೆ ಮಾಡಲಾಗುತ್ತೆ ಅನ್ನುವಂಥ ಒಂದು ಅಭಿಪ್ರಾಯವನ್ನ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಉಲ್ಲೇಖ ಮಾಡಿದ್ದಾರೆ. ನಿಮಗೆ ಕಾಕ್ರೋಚ್ ಜನತಾ ಪಾರ್ಟಿ ಯಾಕೆ ಹುಟ್ಟು ಅನ್ನುವಂಥ ಪ್ರಶ್ನೆಗೆ ಉತ್ತರನೇ ಸಿಜೆಐ ಸೂರ್ಯಕಾಂತ್ ಅವರು ಪ್ರಕರಣವೊಂದರ ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ ಕೊಟ್ಟಂತ ಅಭಿಪ್ರಾಯ. ಆ ಟೈಮ್ನಲ್ಲಿ ಈ ಕೆಲಸ ಇಲ್ಲದೆ ಇರುವಂತವರು ಕಾಕ್ರೋಚ್ಗಳ ರೀತಿ ಯಾವ್ದ್ಯಾವ್ದು ಕೆಟ್ಟ ಕೆಲಸಗಳಲ್ಲಿ ಅಥವಾ ಅಡ್ಡ ಕೆಲಸಗಳಲ್ಲಿ ಹಿಡಿತಾರೆ ಅಂತ ಹೇಳಿ ಅವರು ಉಲ್ಲೇಖ ಮಾಡಿದಂತಹ ಒಂದು ಅಭಿಪ್ರಾಯ ಸಿಜೆಪಿ ಅನ್ನುವಂತಹ ಪಾರ್ಟಿಯ ಹುಟ್ಟಿಗೆ ಕಾರಣ ಆಯಿತು, ದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೆ ಕಾರಣ ಆಯಿತು. ಇವತ್ತು ಅದೇ ಸಿಜೆಪಿ ಪಾರ್ಟಿಯ ನೇತೃತ್ವದಲ್ಲಿ ದೆಹಲಿನಲ್ಲಿ ಪ್ರತಿಭಟನೆ ನಡೀತಾ ಇದೆ. ಈ ಪ್ರತಿಭಟನೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಆಗಿತ್ತು. ಹಂಗಂತ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ ಒಂದೇ ಇದ್ರ ವರ್ಷನಲ್ಲ, ಪೊಲೀಸರ ಮೇಲೂ ಕೂಡ ದಬ್ಬಾಳಿಕೆಗಳಾಗಿದೆ, ಪೊಲೀಸರ ಮೇಲೆ ಹಲ್ಲೆಯಾಗಿದೆ, ಪೊಲೀಸರ ಮೇಲೆ ಕಲ್ಲು ತೂರಾಟ ಆಗಿದೆ. ಆ ವಿಡಿಯೋಗಳು ಕೂಡ ಲಭ್ಯವಿದ್ದಾವೆ. ಆದ್ರೆ ಪೊಲೀಸರು ದಬ್ಬಾಳಿಕೆಯನ್ನ ಮಾಡಿದ್ದಾರೆ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲೆ ಅಂತ ಹೇಳಿ ಆರೋಪವನ್ನ ಮಾಡಿ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯ ವಿಚಾರಣೆಗೆ ಮನವಿಯನ್ನ ಮಾಡಲಾಗಿತ್ತು. ತುರ್ತಾಗಿ ಈ ಅರ್ಜಿಯ ವಿಚಾರಣೆ ಮಾಡಬೇಕು ಅಂತ ಹೇಳಿ. ಆದ್ರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರಿದ್ದಂತಹ ಪೀಠ ಅಭಿಪ್ರಾಯ ಏನ್ ಪಟ್ಟಿದೆ ಅಂತಂದ್ರೆ, we are not interested in videos, we don't have time to watch these videos ಅಂತ ಹೇಳಿದ್ದಾರೆ ಸಿಜೆಐ ಸೂರ್ಯಕಾಂತ್. ನಮ್ಮ ಸಮಯವನ್ನ ವ್ಯರ್ಥ ಮಾಡಬೇಡಿ ಅಂತ ಹೇಳಿ ಖಡಾಖಂಡಿತವಾಗಿ ಹೇಳಿದ್ದಾರೆ. ಅರ್ಜಿ ವಿಚಾರಣೆಗೆ ನಿರಾಕರಣೆ ಮಾಡಿಲ್ಲ, ತುರ್ತಾಗಿ ಅರ್ಜಿಯ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ನಿರಾಕರಿಸುವಂತಹ ಕೆಲಸ ಮಾಡಿದೆ. ಪ್ರಕರಣವನ್ನ ನಿಯಮಾನುಸಾರ ಪಟ್ಟಿ ಮಾಡಿದಾಗ ವಿಚಾರಣೆ ಮಾಡಲಾಗುತ್ತೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.